Hey there. Subscribe to my channel and also press this bell icon so you can get latest video notifications. गुड मॉर्निंग स्टूडेंट्स। हिंदी कक्षा में आप सबका स्वागत है। मैं हूं आपकी हिंदी टीचर ಮಿಸ್ ಪರ್ವಿನ್ ಮಲ್ಬಾರಿ। ಮಕ್ಕಳೇ, ಇಂದಿನ ಈ ಯುಗವನ್ನು ನಾವು ಆಧುನಿಕ ಯುಗ ಅಂತೇಳಿ ಕರಿತೀವಿ। ಅದಕ್ಕೂ ಮಿಗಿಲಾಗಿ ಈ ಯುಗ ಏನಿದೆ ಅಲ್ಲ, ಇದು ಇಂಟರ್ನೆಟ್ ಯುಗ ಕೂಡ ಆಗೈತ್ರಿ। ಅದು ಹೇಗಪ್ಪ ಅಂದರೆ, ನಾವು ಇವತ್ತಿನ ದಿನಮಾನದಲ್ಲಿ ನೋಡ್ಬೋದ್ರಿ, ಪ್ರತಿಯೊಂದು ಕೆಲಸ ಕಾರ್ಯಗಳು ಏನಾಗ್ಯಾವು, ನೆಟ್ ಮೂಲಕ ನಡೆಯಕತ್ತವು। ನಿಮ್ಗೆ ಇದ್ದಿದ್ದೇ ಐತ್ರಿ, ಏನಾದರೂ ನಾವು ಅರ್ಜಿ ಹಾಕೋದಾಗಿರಬಹುದು, ಟಿಕೆಟನ್ನು ಬುಕ್ ಮಾಡೋದಾಗಿರಬಹುದು, ಅದು ರೈಲ್ವೆ ಟಿಕೆಟ್ ಆಗಿರಬಹುದು, ಬಸ್ ಟಿಕೆಟ್ ಆಗಿರ್ಬೋದು ರೀ, ಅದು ಬುಕ್ ಮಾಡೋದಾಗಿರಬಹುದು, ಅಲ್ಲದೆ ಕರೆಂಟ್ ಬಿಲ್ ತುಂಬೋದಾಗಿರಬಹುದು। ಇವೆಲ್ಲ ಕೆಲಸ ಕಾರ್ಯಗಳು ಏನಾಗಕತ್ತವು, ಇಂಟರ್ನೆಟ್ ಮೂಲಕನೇ ಆಗ್ತಾ ಇದ್ದಾವೆ। ನಿಮಗೂ ಗುರ್ತಿದೆ, ನಾವು ಅಂದ್ಕೊಂಡಿರಲಿಲ್ಲ ಕ್ಲಾಸಸ್ಗಳು ಕೂಡ ನೆಟ್ ಮೂಲಕ ನಡಿಬಹುದು ಅಂಥೇಳಿ। ಆದ್ರೆ ಈ ಕೊರೋನಾ ಸಂಬಂಧ ಏನಾಗೈತಿ, ಈಗ ನಾವು ಕ್ಲಾಸ್ ಏನು ತೊಗೊಳಕತ್ತೇವಲ್ಲ, ಇದು ಕೂಡ ಇಂಟರ್ನೆಟ್ ಮೂಲಕನೇ ತೊಗೊಳಕತ್ತೇವೆ, ಹೌದಾ ಮಕ್ಕಳು? ಇವತ್ತಿನ ಈ ತರಗತಿಯೊಳಗೆ ನಾನು ಇದ್ಯಾಕೆ ಮಾತಾಡಕತ್ತೇನಪ್ಪ ಅಂಥೇಳಿದ್ರೆ, ಇವತ್ತು ನಾವು 10ನೇ ವರ್ಗದ 8ನೇ ಪಾಠ ಆಗಿರ್ತಕ್ಕಂತಹ ಇಂಟರ್ನೆಟ್ ಕ್ರಾಂತಿ ಇದರ ಬಗ್ಗೆ ಚರ್ಚೆ ಮಾಡೋಣ್ರಿ। ओके बच्चों, आज के दिन हम लोग 10वीं कक्षा का जो 8वां पाठ है ना, इंटरनेट क्रांति, इसके बारे में चर्चा करने वाले हैं। तो चलो बच्चों, देखते हैं इस पाठ का आशय क्या है। इस पाठ का आशय ಏನು ರೀ, ಪಾಠದ ಆಶಯ ನೋಡೋಣವಾ? बच्चों, वैज्ञानिक आविष्कारों ने मानव जीवन को सुविधाजनक बनाया है। इंटरनेट से मानव की जीवन शैली और उसकी सोच में क्रांतिकारी परिवर्तन हुआ है। आज इंटरनेट के बिना संचार व सूचना दोनों क्षेत्र कमज़ोर हो जाते हैं। इंटरनेट ने पूरी दुनिया को एक जगह ला खड़ा कर दिया है। जीवन के हर क्षेत्र में इंटरनेट का बहुत बड़ा योगदान है। इंटरनेट वरदान है तो अभिशाप भी है। ನೋಡಿ ಮಕ್ಕಳೇ, ಇದು ಏನು ಯುಗ ಇದೆ ಅಲ್ಲ, ಇದು ಒಂದು ವೈಜ್ಞಾನಿಕ ಆವಿಷ್ಕಾರ ಭರಿತ ಯುಗ ರೀ। ಈ ಯುಗ ಮಾನವ ಜೀವನ ಏನಿದೆ ಅಲ್ಲ, ಇದು ಬಹಳಷ್ಟು ಸರಳವಾಗಿ ನಡಿಬೇಕು, ಆ ರೀತಿ ಮಾಡಿದ್ರಿ। ಇಂಟರ್ನೆಟ್ ಮೂಲಕ ಮಾನವ ಜೀವನ ಶೈಲಿ ಮತ್ತು ಆತನ ಯೋಚನೆ ಇದು ಏನಾಗೈತ್ರಿ, ಬಹಳ ಪರಿವರ್ತನೆಗೊಂಡೈತಿ। ಯಾಕಂದರೆ ಇಂಟರ್ನೆಟ್ ಇಲ್ಲದೇ ಏನೂ ಕೆಲಸ ಕಾರ್ಯಗಳು ಆಗಲಾರು, ಆ ರೀತಿ ಆಗಿಬಿಟ್ಟೈತ್ರಿ ಇವಾಗ। ಯಾಕಂದರೆ ಎಲ್ಲ ಕೆಲಸ ಕಾರ್ಯಗಳು ಇಂಟರ್ನೆಟ್ ಮೂಲಕನೇ ಆಗ್ಲಿಕ್ಕತ್ತಾವು। ಅಷ್ಟೇ ಅಲ್ಲದೆ ಇಡೀ ಜಗತ್ತನ್ನು ಒಂದು ಕಡೆ ತಂದು ನಿಲ್ಲಿಸೈತಿ ಈ ಇಂಟರ್ನೆಟ್ ಅನ್ನೋದು। ಜೀವನ ಅನ್ನುವಂಥ ಈ ಕ್ಷೇತ್ರ ಏನಿದೆ ಅಲ್ಲ, ಈ ಕ್ಷೇತ್ರದಲ್ಲಿ ಇಂಟರ್ನೆಟ್ ಅನ್ನುವಂತಹದ್ದೇನಿದೆ ಅಲ್ಲ, ಇದು ತನ್ನದೇ ಆಗಿರ್ತಕ್ಕಂಥ ಒಂದು ದೊಡ್ಡ ಪಾತ್ರವನ್ನು ವಹಿಸುತ್ತೆ। ಇಂಟರ್ನೆಟ್ ಅನ್ನೋದು ವರದಾನ ಹೌದು, ಅದರ ಜೊತೆ ಅಭಿಶಾಪವನ್ನು ಕೂಡ ಆಗೈತೆ ಇದು ಅನ್ನುವಂಥದ್ದನ್ನು ಈ ಪಾಠದ ಮೂಲಕ ನಾವು ನೋಡಬಹುದು। ಇದು ಈ ಪಾಠದ ಆಶಯ। बच्चों, इस पाठ का आशय ये है। तो चलो बच्चों, देखते हैं पाठ 8 इंटरनेट क्रांति। बच्चों, ये पाठ एक संकलित है। इस पाठ को किसी पर्टिकुलर लेखक या लेखिका ने लिखा नहीं है, यहाँ एक संकलित पाठ है। बच्चों, इस पाठ में आने वाले शब्दार्थ देखें। दायरा यानी क्षेत्र, सीमा, तकनीकी, प्रौद्योगिकी, टेक्नोलॉजी, नज़रिया, दृष्टिकोण, सुझाव, सलाह,
इंटरनेट युग है। बड़े बूढ़े से लेकर छोटे बच्चों तक सब पर इस इंटरनेट क्रांति का असर पड़ा है। एक दिन रोहन स्कूल से लौटते ही इंटरनेट के संबंध में अपने दोस्तों के बीच हुई चर्चा के बारे में अपने बाबूजी से कहने लगा। तब उन्होंने कहा कि इंटरनेट के उपयोग से इंसानी सोच का दायरा बढ़ गया है और उन्होंने बदली तकनीक के कारण ज़िंदगी के बदले नज़रिए को भी उसे समझाया। ನೋಡಿ ಮಕ್ಕಳೇ, ಇವತ್ತಿನ ಯುಗ ಏನಿದೆಯಲ್ಲ ಇದೊಂದು ಇಂಟರ್ನೆಟ್ ಯುಗ ರೀ. ಯಾಕಂದರೆ ದೊಡ್ಡವರಿಂದ ಹಿಡಿದು ಸಣ್ಣ ಮಕ್ಕಳವರೆಗೂ ಏನಾಗಿದ್ದರೆ ಇಂಟರ್ನೆಟ್ಟಿನ ಒಂದು ಪರಿಣಾಮ ಎಲ್ಲರ ಮೇಲೂ ಬೀರೈತೆ. ಒಂದಿನ ಏನಾಗುತ್ತೆ, ರೋಹನ್ ತನ್ನ ಸ್ಕೂಲ್ನಿಂದ ಹಿಂತಿರುಗಿ ಬರುವಾಗ ತನ್ನ ಗೆಳೆಯರೊಂದಿಗೆ ಇಂಟರ್ನೆಟ್ ಬಗ್ಗೆ ಚರ್ಚೆ ಮಾಡ್ತಿರ್ತಾನೆ ರೀ. ಆ ವಿಷಯವನ್ನು ಕುರಿತು ಅವನು ಬಂದೇನು ಮಾಡ್ತಾನೆ, ತನ್ನ ಬಾಬೂಜಿ ಅಂದರೆ ತನ್ನ ತಂದೆಯವರ ಹತ್ತಿರ ಹೇಳ್ತಾನೆ, ನಾವು ಹಿಂಗೆ ಇಂಟರ್ನೆಟ್ ಬಗ್ಗೆ ಹಿಂಗೆ ಚರ್ಚೆ ಮಾಡಕತ್ತಿದ್ವಿ ಹಿಂಗೆಲ್ಲ ಅಂತೇಳಿ. ಆವಾಗ ಅವ್ರು ಏನಂತಾರಪ್ಪ ಅಂದರೆ, ಇಂಟರ್ನೆಟ್ ಏನಿದೆಯಲ್ಲ ಇದರ ಉಪಯೋಗದಿಂದ ಮಾನವರ ಯೋಚನೆಗಳು ಏನಾಗ್ಯವು, ಇವು ಬದಲಾಗಿದವು. ಅಷ್ಟೇ ಅಲ್ಲದೆ ಮಾನವ ಸೀಮಿತವಾಗಿ ಯೋಚಿಸ್ತಿದ್ದ ಮೊದಲು, ಆದರೆ ಈಗ ಅವ ವಿಶಾಲವಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡೋಣ ಇಂಟರ್ನೆಟ್ ಕ್ರಾಂತಿಯಿಂದಾಗಿ, ಇಂಟರ್ನೆಟ್ಟಿನ ಪ್ರಭಾವದಿಂದಾಗಿ. ಅಷ್ಟೇ ಅಲ್ಲದೆ ಇದು ಏನಿದೆಯಲ್ಲ ಇಂಟರ್ನೆಟ್ ಅನ್ನೋದು ಇದು ಒಂದು ಯೋಚನೆ ಮಾಡುವಂತಹ ತಾರ್ಕಿಕತೆ ಏನಿದೆಯಲ್ಲ ಇದರ ಸೀಮೆಯನ್ನು ಏನು ಮಾಡ್ತಿತ್ತು, ಸೀಮಿತವಾಗಿರಿಸೋದನ್ನು ಮನುಷ್ಯ ಯೋಚನೆ ಏನು ಮಾಡ್ತಾನೆ ಅದನ್ನು ವಿಶಾಲವಾಗಿ ಮಾಡೈತಿ ಇಂಟರ್ನೆಟ್ ಅನ್ನೋದು ಅಂಥೇಳಿ ಅಂತಾರವರು. ಆವಾಗ लेकिन रोहन इतने से संतुष्ट नहीं हुआ, वह इंटरनेट के बारे में विस्तृत जानकारी पाना चाहता था। बाबूजी इतना ही जानते थे कि इंटरनेट एक तरह से विश्वव्यापी कंप्यूटरों का अंतर्जाल है, जिसकी वजह से पूरे विश्व का विस्तार एक गांव का सा छोटा हो गया है। इसलिए उन्होंने रोहन को सुझाव दिया कि वह अपने कंप्यूटर शिक्षक से पूछताछ करे. ನೋಡ್ರಿ, ರೋಹನ್ ಏನು ಮಾಡತ್ತಾನೆ, ತನ್ನ ತಂದೆಯವರಿಗೆ ಕೇಳಕತ್ತಾನೆ ರೀ ಇಂಟರ್ನೆಟ್ ಬಗ್ಗೆ. ಅವರು ತಮಗೆಷ್ಟು ಗೊತ್ತಿರುತ್ತಲ್ಲ ಅಷ್ಟು ಹೇಳ್ತಾನೆ. ಹೇಳಿದಾದ್ಮೇಲೆ ರೋಹನ್ಗೆ ಅದು ಸಂತುಷ್ಟ ಅನ್ಸಂಗಿಲ್ಲ ರೀ. ಅವನೇನು ಮಾಡ್ತಾನೆ, ಇನ್ನೊಂದಿಷ್ಟು ವಿಸ್ತೃತ ರೂಪದಲ್ಲಿ ನಾನು ಇಂಟರ್ನೆಟ್ ಬಗ್ಗೆ ತಿಳ್ಕೋಬೇಕು ಅಂಥೇಳಿ ಅಂತಾನೆ. ಅವಾಗ ಅವ್ರ ತಂದೆಯವ್ರು ಏನಂತಾರೆ, ಇದು ಇಂಟರ್ನೆಟ್ ಅನ್ನೋದೇನೈತಲ್ಪ ಇದು ವಿಶ್ವವ್ಯಾಪಿ ಒಂದು ಅಂತರ್ಜಾಲ. ಇದೇನು ಮಾಡೈತಿ, ಇಡೀ ವಿಶ್ವವನ್ನು ಒಂದು ಸಣ್ಣ ಊರು ಏನು ಅನ್ನುವಂಗೆ ಒಂದೇ ಕಡೆ ಬಂದು ನಿಲ್ಸೈತಿ. ಈ ರೀತಿ ವಿಶಾಲವಾಗಿದ್ದು ಎಲ್ಲ ಕಡೆ ಪಸರೈತಿ, ವಿಸ್ತಾರಗೊಂಡೈತಿ ಇಂಟರ್ನೆಟ್ ಅನ್ನೋದು ಅಂಥೇಳಿ ಅಂತಾರೆ. ಆದ್ರೆ ರೋಹನ್ ಏನಂತಾರೆ ಅವರು, ಇದ್ರ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಬೇಕಂದ್ರೆ ನೀ ಏನು ಮಾಡು, ನಿಮ್ಮ ತರಗತಿ ಒಳಗೆ ನಿಮ್ಮ ಕಂಪ್ಯೂಟರ್ ಶಿಕ್ಷಕರು ಏನಾದಾರಲ್ಲ ಅವ್ರಿಗೆ ಕೇಳು, ಅವರು ಇಂಟರ್ನೆಟ್ ಬಗ್ಗೆ ನಿನಗೆ ವಿಸ್ತಾರವಾಗಿ ವಿವರಿಸ್ತಾರ ಅಂಥೇಳಿ ಅಂತಾರ್ರಿ ಅವರು. ಅವಾಗ ಏನು ಮಾಡ್ತಾನೆ ನೋಡ್ರಿ ಈತ रोहन. दूसरे दिन रोहन अपने कंप्यूटर शिक्षक से इसके बारे में क्लास में प्रश्न पूछता है. ನೋಡ್ರಿ, ಇದನ್ನು ಕೇಳಿ ಏನು ಮಾಡ್ತಾನೆ ರೀ ರೋಹನ್ ಮರನೇ ದಿನ ನಮ್ಮ ಕಂಪ್ಯೂಟರ್ ಶಿಕ್ಷಕರಿಗೆ ಇಂಟರ್ನೆಟ್ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾನೆ. ಅವಾಗ रोहन ನೋಡ್ರಿ ಅಂತಾನೆ, रोहन सर इंटरनेट का मतलब क्या है, इससे किस प्रकार की क्रांति हुई है. ನೋಡ್ರಿ, ರೋಹನ್ ತಮ್ಮ ಕಂಪ್ಯೂಟರ್ ಶಿಕ್ಷಕರಿಗೆ ಕೇಳಕತ್ತಾನೆ ಈ ಪ್ರಶ್ನೆಯನ್ನು. ಸರ್, ಇಂಟರ್ನೆಟ್ ಅಂದರೆ ಏನು, ಇಂಟರ್ನೆಟ್ ಇದರ ಅರ್ಥವೇನು, ಇದು ಯಾವ ರೀತಿ ಕ್ರಾಂತಿಯನ್ನು ತೊಗೊಂಬಂದೈತಿ ಅಂಥೇಳಿ ಕೇಳ್ತಾನೆ. ಅವಾಗ ಶಿಕ್ಷಕರು ಏನಂತ ನೋಡ್ರಿ, ಬड़ा अच्छा सवाल है, सुनो. इंटरनेट अनगिनत कंप्यूटरों के कई अंतर्जालों का एक दूसरे से संबंध स्थापित करने का जाल है. आज इंसान के लिए खान पान जितना ज़रूरी है, इंटरनेट भी उतना ही आवश्यक हो गया है. ನೋಡ್ರಿ, ಶಿಕ್ಷಕರು ಏನಂತ ಹೇಳ್ತಾರ, ರೋಹನ್ ಕೇಳ್ತಕ್ಕಂತಹ ಪ್ರಶ್ನೆಗೆ ಭಾಳ ಕರೆಕ್ಟಾಗಿರೋದು, ಭಾಳ ಚಲೋ ಪ್ರಶ್ನೆ ಕೇಳಿಯ ನೀನು, ಕೇಳು. ಹಾಗಾದರೆ ಇಂಟರ್ನೆಟ್ ಅಂದರೆ ಏನು ಅಂದರೆ ಇದು ಒಂದು
ಅಸಂಖ್ಯಾತ ಕಂಪ್ಯೂಟರ್ಗಳ ಅಂತರ್ಜಾಲ ಇದೇನು ಮಾಡ್ತಾ ಎಲ್ಲರಿಗೂ ವಿಶ್ವವ್ಯಾಪಿ ಸಂಬಂಧವನ್ನು ಏರ್ಪಡಿಸುತ್ತಾ ಏಕ್ ದೂಸರೆ ಕೆ ಸಾಥ್ ಅಂದರೆ ವಿಶ್ವವ್ಯಾಪಿ ಎಷ್ಟು ಕಂಪ್ಯೂಟರ್ಗಳದಾವಲ್ಲ ಅದು ಎಲ್ಲರ ಅಂತರ್ಜಾಲ ಇದು ಏನು ಮಾಡುತ್ತೆ ಈಗ ಎಷ್ಟು ಮನುಷ್ಯಗೆ ಊಟ ಎಷ್ಟು ಮುಖ್ಯನೋ ಅದೇ ರೀತಿ ಇಂಟರ್ನೆಟ್ ಅನ್ನೋದು ಕೂಡ ಜೀವನದ ಒಂದು ಅವಶ್ಯಕ ಅಂಗ ಆಗೈತಿ. ಇದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂತಹ ಒಂದು ಜೀವನದ ಅಂಗ ಇಂಟರ್ನೆಟ್ ಅನ್ನೋದು ಅಂಥೇಳಿ ಅಂತಾರೆ ಶಿಕ್ಷಕರು. ಅವಾಗ ಅಜಿತ್ ಏನಂತ ನೋಡ್ರಿ, ಅಜಿತ್ ವಾಹ ಕೈಸೆ ಸರ್, ಅದು ಹೇಗ್ರಿ ಸರ ಅಂಥೇಳಿ ಕೇಳ್ತಾನೆ ರೀ. ಅವಾಗ ಶಿಕ್ಷಕ್ कुछ साल पहले दूर रहते रिश्तेदार या दोस्तों को कोई खबर देनी पड़ती तो हमें चिट्ठी लिखनी पड़ती थी या दूरभाषा का उपयोग करना पड़ता था. इससे समय और पैसे दोनों का अधिक व्यय होता था. लेकिन इंटरनेट द्वारा पल भर में बिना ज़्यादा खर्च के कोई भी विचार हो, स्थिर चित्र हो, वीडियो चित्र हो, दुनिया के किसी भी कोने में भेजना मुमकिन हो गया है. ನೋಡಿ ಶಿಕ್ಷಕರು ಏನಂತ ಹೇಳ್ತಾರೆ, ನಾವು ಮೊದಲು ಏನಾದರೂ ನಮ್ಮ ರಿಲೇಟಿವ್ಸ್ ಜೋಡಿ, ಸಂಬಂಧಿಕರ ಜೋಡಿ ಅಥವಾ ಯಾರೋ ಗೆಳೆಯರ ಜೋಡಿ ಮಾತಾಡಬೇಕಾಗಿತ್ತಂದ್ರೆ ನಾವು ಯಾವ ರೀತಿ ಮಾತಾಡಬೇಕಾಗಿತ್ತು ರೀ? ಪತ್ರದ ಮೂಲಕ ಏನಾದರೂ ಅವ್ರಿಗೆ ಸಂದೇಶವನ್ನು ಕೊಡಬೇಕಾಗಿತ್ತಂದರೆ, ಏನಾದರೂ ಅವ್ರಿಗೆ ತಮ್ಮ ಮಾತುಗಳನ್ನು ರವಾನೆ ಮಾಡಬೇಕಾಗಿತ್ತಂದರೆ ಅದು ಪತ್ರಗಳ ಮೂಲಕ ಅವರು ಬರೆದು ಕಳಿಸ್ತಿದ್ರು. ಆಮೇಲೆ ಏನಾಯ್ತು ರೀ, ದೂರಭಾಷಾ ಅಂದರೆ ಟೆಲಿಫೋನ್ ಅನ್ನೋದು ಬಂತು, ಅದರ ಮೂಲಕ ಮಾತಾಡ್ತಿದ್ರು. ಇದರಿಂದ ಏನಾಗ್ತಿತ್ತು, ಪತ್ರ ಬರೋದಾಗಿರಬಹುದು, ಟೆಲಿಫೋನ್ ಮೂಲಕ ಮಾತಾಡೋದಾಗಿರಬಹುದು, ಸಮಯ ಅನ್ನೋದು ಬಹಳ ಇಲ್ಲಿ ವ್ಯಯ ಆಗ್ತಿತ್ತು, ಹಾಳಾಗ್ತಿತ್ತು. ಅಷ್ಟಲ್ದನ ಜಾಸ್ತಿ ದುಡ್ಡು ಕೂಡ ಇಲ್ಲೇ ಖರ್ಚಾಗ್ತಿದ್ವು ರೀ. ಯಾಕಂದ್ರೆ ಮೊದಲು ಏನಾದರೂ ದೂರ ಊರಿನಲ್ಲಿರುವಂತಹ ಸಂಬಂಧಿಕರ ಜೋಡಿ ಮಾತಾಡಬೇಕಾಗಿತ್ತಂದ್ರೆ STD ಹೋಗಿ ಅಥವಾ ISD ಕಾಲ್ ಅಂದರೆ ಇವೆರಡಕ್ಕೂ ಭಾಳ ದುಡ್ಡು ಬೇಕು ರೀ. ಮಾತಾಡ್ಬೇಕಂದ್ರೆ ಈ ರೀತಿ ಕಾಲ್ ಮಾಡಿ ಮಾತಾಡಬೇಕಾಗ್ತಿತ್ತು ಟೆಲಿಫೋನ್ ಮೂಲಕ. ಆದರೆ ಈಗೇನಾಗಿತ್ತಪ್ಪ ಅಂದರೆ ನೆಟ್ ಮೂಲಕ ಕ್ಷಣಾರ್ಧದಲ್ಲಿ ನಾವು ಏನು ಮಾಡಬಹುದು, ಕಡಿಮೆ ಖರ್ಚದಲ್ಲಿ ನಮ್ಮ ವಿಚಾರವನ್ನು ವಿನಿಮಯ ಮಾಡಬಹುದು. ಅಥವಾ ಯಾವುದೇ ರೀತಿಯ ಚಿತ್ರವಾಗಿರಬಹುದು, ವಿಡಿಯೋ ಆಗಿರಬಹುದು, ನಾವು ಕಳಿಸ್ಬಹುದು. ನೋಡಿರಿ, ಇಂಟರ್ನೆಟ್ ಅಂದರೆ ಇದ್ರ ಬಗ್ಗೆ ಆಲ್ಮೋಸ್ಟ್ ಆಲ್ ನಿಮಗೆ ಗುರುತಿದ್ದಿದ್ದೇ ಐತ್ರಿ. ನಾವು ಏನಾದರೂ ಈಗ ನಿಮ್ಗೆ ಬರೆಯೋಕೆ ಏನಾರು ಕೊಟ್ಟೇವಪ್ಪ, ನೆಟ್ ಮೂಲಕ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋರಿ, ಅದನ್ನು ನೋಡಿ ಬರೀರಿ ಅಂತ ಹೇಳಿದ್ರೆ ನೀವು ಏನು ಮಾಡ್ತೀರಿ, ಗೂಗಲ್ಗೆ ಹೋಗ್ತೀರಿ, ಸರ್ಚ್ ಮಾಡ್ತೀರಿ, ಕ್ಷಣಾರ್ಧದಲ್ಲಿ ಏನು ಮಾಡ್ತೀರಿ, ನೀವು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೊತೀರಿ. ಇದರಲ್ಲಿ ಜಾಸ್ತಿ ಟೈಮು ವೇಸ್ಟ್ ಆಗೋಂಗಿಲ್ಲ, ಪ್ಲಸ್ ದುಡ್ಡು ಜಾಸ್ತಿ ಖರ್ಚಾಗಂಗಿಲ್ಲ. ಹೌದಾ? ಈ ಮಾತನ್ನು ಏನು ಮಾಡ್ತಾರೆ ಶಿಕ್ಷಕರು ಹೇಳ್ತಾರೆ ರೀ. ಯಾರಿಗೆ? ಅಜಿತ್ಗೆ. ಮುಂದೇನಾಗುತ್ತೆ ನೋಡ್ರಿ, तुम चाहो तो पूरे एक पुस्तकालय की किताबों के विषय को कम समय में कहीं भी भेज सकते हो. इंटरनेट आधुनिक जीवन शैली का महत्वपूर्ण अंग बन गया है. शायद इसके बिना संचार व सूचना दोनों ही क्षेत्र ठप पड़ जाते हैं. ನೋಡ್ರಿ, ಇಲ್ಲಿ ಏನಂತ ಹೇಳ್ತಾರೆ ಶಿಕ್ಷಕರು, ನಾವೇನಾದರೂ ಒಂದು ದೊಡ್ಡದಾಗಿರ್ತಕ್ಕಂತಹ ಗ್ರಂಥಾಲಯದಲ್ಲಿರುವಂತಹ ಪುಸ್ತಕಗಳ ಮಾಹಿತಿಯನ್ನಾಗಿರಬಹುದು, ಪುಸ್ತಕದಲ್ಲಿರ್ತಕ್ಕಂಥ ವಿಷಯವನ್ನಾಗಿರಬಹುದು, ಇದನ್ನು ನಾವು ಕಡಿಮೆ ಸಮಯದಲ್ಲಿ ಬೇರೆಯವರೊಂದಿಗೆ ನಾವು ಶೇರ್ ಮಾಡಬಹುದು. ಅಷ್ಟಲ್ದನ ಇಂಟರ್ನೆಟ್ ಅನ್ನೋದು ಆಧುನಿಕ ಜೀವನ ಶೈಲಿಯ ಒಂದು ಮಹತ್ವಪೂರ್ಣ ಆಗಿರ್ತಕ್ಕಂತಹ ಅಂಗ. ಇದು ಇಲ್ಲದೇ ಸಂಚಾರ ಅಥವಾ ಏನಾದರೂ ಸೂಚನೆ ಕೊಡುವಂತಹ ಕ್ಷೇತ್ರ ಏನದಾವಲ್ರಿ, ಇವೆರಡೂ ಡಬ್ಬು ಬೀಳ್ತಾವ್ರಿ ಇಂಟರ್ನೆಟ್ ಇರ್ಲಿಕ್ಕಂದ್ರೆ. ಆ ರೀತಿ ಏನಾಗೈತಿ, ಇಂಟರ್ನೆಟ್ ಅನ್ನೋದು ಇವತ್ತಿನ ದಿನಮಾನದಲ್ಲಿ ಬಹಳ ಮಹತ್ವಪೂರ್ಣ ಆಗೈತಿ ಅನ್ನುವಂಥದ್ದನ್ನು ಶಿಕ್ಷಕರು ಹೇಳಕತ್ತಾರೆ. ಅವಾಗ ನೇಹಾ ಏನಂತ ನೋಡ್ರಿ, ಸರ್ ಇಂಟರ್ನೆಟ್ ದ್ವಾರ ಅವ್ರು ಕೌನ್ ಸಿ ಮದತ್ ಮಿಲ್ತಿ ಹೇ. ನೋಡ್ರಿ, ನೇಹಾ ಏನಂತ ಕದ, ಸರ್ ಇಂಟರ್ನೆಟ್ ಮೂಲಕ ಇನ್ಯಾವ ಸೌಲಭ್ಯಗಳು, ಇನ್ಯಾವ ಸಹಾಯಗಳು ನಮಗೆ ಲಭಿಸ್ತಾವು ಅಂಥೇಳಿ ಕೇಳ್ತಾಳ್ರಿ. ಆವಾಗ ಶಿಕ್ಷಕರು ಏನಂತಾರೆ ನೋಡ್ರಿ, शिक्षक इंटरनेट द्वारा घर बैठे बैठे खरीदारी कर सकते हैं, कोई भी बिल भर सकते हैं. इससे दुकान जाने और लाइन में घंटों खड़े रहने का समय बच सकता है.
इंटरनेट बैंकिंग द्वारा दुनिया की किसी भी जगह पर चाहे जितनी भी रकम भेजी जा सकती है. ನೋಡ್ರಿ ಶಿಕ್ಷಕರು ಇಂಟರ್ನೆಟ್ ಮೂಲಕ ಆಗುವಂತಹ ಉಪಯೋಗಗಳನ್ನು ಇಲ್ಲಿ ಹೇಳಕತ್ತಾರೆ. ನೇಹಾ ಏನು ಪ್ರಶ್ನೆ ಕೇಳ್ತಾಳಲ್ಲ ಅದಕ್ಕೆ ಏನಂತ ಹೇಳ್ತಾರೆ ಅವರು, ಇಂಟರ್ನೆಟ್ ಮೂಲಕ ನಾವು ಮನೆಯಲ್ಲಿ ಕುಂತೆ ಆನ್ಲೈನ್ ಶಾಪಿಂಗನ್ನು ಮಾಡಬಹುದು. ಅಷ್ಟೇ ಅಲ್ಲದೆ ಕರೆಂಟ್ ಬಿಲ್ ಯಾವುದೇ ನಾವು ಬಿಲ್ಗಳನ್ನು ತುಂಬೋದಾದ್ರೆ ತುಂಬಬಹುದು. ಅಲ್ಲದೆ ಅಂಗಡಿಗೆ ಹೋಗಿ ತಾಸುಗಟ್ಟಲೆ ನಾವು ಕ್ಯೂನಲ್ಲಿ ಇದ್ಕೊಂಡು ಏನಾದರೂ ಸಾಮಾನನ್ನು ತೊಗೋಬೇಕಾಗಿತ್ತು ಮೊದಲು. ಆದರೆ ಈಗ ಹಂಗಿಲ್ಲ. ನಾವು ಏನು ಮಾಡ್ಬೋದು, ಆನ್ಲೈನ್ ಮುಖಾಂತರ ನಾವು ಕಡಿಮೆ ಸಮಯದಲ್ಲಿ ಸ್ವಲ್ಪ ಸಮಯದಲ್ಲಿ ನಾವು ನಮಗೇನು ಬೇಕಲ್ಲ ಆ ಸಾಮಾನನ್ನು ನಾವು ಖರೀದಿ ಮಾಡಬಹುದು ರೀ. ಅಷ್ಟೇ ಅಲ್ಲದೆ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ನಾವು ದೊಡ್ಡದಾಗಿರ್ತಕ್ಕಂತಹ ಅಮೌಂಟನ್ನು ಅದೆಷ್ಟೇ ಇರಲಿ ದುಡ್ಡು ಅದನ್ನು ನಾವು ವಿನಿಮಯ ಮಾಡಬಹುದು. ಇದು ಎಲ್ಲ ಏನ್ರಿ ಇಂಟರ್ನೆಟ್ ಮೂಲಕ ನಾವು ಮನೇಲಿ ಇದ್ಕೊಂಡೇ ಈ ರೀತಿ ಕೆಲಸವನ್ನು ಮಾಡ್ಕೋಬೋದು. ಇದರಿಂದ ಸಮಯ ವ್ಯಯ ಆಗೋದು ತಪ್ಪುತ್ತೆ. ಇದಲ್ಲದೆ ಇಂಟರ್ನೆಟ್ ಮೂಲಕ ಮತ್ತೇನೇನು ಉಪಯೋಗ ಇದೆ, ಇದರಿಂದ ಏನು ಹಾನಿಗಳದಾವು ಅನ್ನೋದನ್ನು ನಾವು नेक्स्ट क्लास ನಲ್ಲಿ ಚರ್ಚೆ ಮಾಡೋಣ. ओके बच्चों, इंटरनेट के और भी लाभ है और इसके हानियाँ भी है, तो इसके बारे में हम नेक्स्ट क्लास में चर्चा करेंगे. ओके बच्चों, धन्यवाद.